ಇವತ್ತಿನ ಪಾರ್ಟಿ ರೌಂಡ್ಸ್ ಅನ್ನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವರದಿಯೊಂದಿಗೆ ಆರಂಭಿಸ್ತಾ ಇದ್ದೀವಿ. ಬೈ ಎಲೆಕ್ಷನ್ ನಡೀತಾ ಇದೆ. ಬಿಜೆಪಿಯ ಪ್ಲಾಂಕ್ ಏನು? ಬಿಜೆಪಿ ಮತ ಕೇಳುವುದಕ್ಕೆ ಆರಿಸಿಕೊಂಡಿರುವ ಒನ್ ಲೈನ್ ಏನು? ಬಡವ ವರ್ಸಸ್ ಶ್ರೀಮಂತ. ಒಬ್ಬ ಹಮಾಲಿ ಮಗನಿಗೆ ಟಿಕೆಟ್ ಕೊಟ್ಟಿದ್ದೀವಿ, ಧಣಿಗಳ ಮಗನ ವಿರುದ್ಧ ಈತನನ್ನ ಗೆಲ್ಲಿಸಿ ಅಂತ. ಬಡವ ವರ್ಸಸ್ ಶ್ರೀಮಂತ ಪ್ಲಾಂಕ್. ಮನೆ ಮನೆ ಪ್ರಚಾರದಲ್ಲಿ ಬಿಜೆಪಿ ಮತ ಕೇಳ್ತಾ ಇರುವ ರೀತಿ. ಶಾಮನೂರು ಕುಟುಂಬದ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಚಿವ ಎಸ್ ಮಲ್ಲಿಕಾರ್ಜುನ್ ಪುತ್ರ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ ಶಾಮನೂರು ಕಾಂಗ್ರೆಸ್ ಕ್ಯಾಂಡಿಡೇಟು. ಅಂಥ ಧಣಿಗಳ ವಿರುದ್ಧ ಒಬ್ಬ ಹಮಾಲಿ ಮಗನಾಗಿ ನಿಂತಿರುವ ನನ್ನನ್ನ ಬೆಂಬಲಿಸಿ ಅಂತ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಕೇಳ್ತಾ ಇದ್ದ. ಅದಕ್ಕೆ ಸಮರ್ಥ ಶಾಮನೂರು ಟಾಂಟ್ ಇದೆ. ಅಫಿಡವಿಟ್ ತೆಗೆದು ನೋಡಿ, ಅವ್ರಕ್ಕಿಂತ ನನ್ನ ಆಸ್ತಿ ಕಡಿಮೆ ಇದೆ ಅಂತ. ಅದಕ್ಕೆ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ, ಅವರ ಆಸ್ತಿ ನಮಗೆ ಬರೆದು ಕೊಡಿ, ನಮ್ಮ 5 ಜನರ ಆಸ್ತಿ ನಿಮಗೆ ಬರೆದು ಕೊಡ್ತೀವಿ ಅಂತ ಯಶವಂತರಾವ್ ಜಾಧವ್ ಹೇಳ್ತಾ ಇದ್ದಾರೆ. ಚೆನ್ನಾಗಿ ನಡೀತಾ ಇದೆ. ಒಳ್ಳೆಯ ಒಂದು ಮತದಾರ ದೇವರುಗಳು ಪ್ರತಿಯೊಂದು ಮನೆಯಲ್ಲಿ ಹೋದರೂ ಕೂಡ ಉತ್ತಮವಾಗಿರ್ತಕ್ಕಂಥ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ. ಈ ಬಾರಿ BJP ಅಂತ ಅವರು ಹೇಳ್ತಾ ಇದ್ದಾರೆ. ಆತ್ಮೀಯವಾಗಿ ಗೌರವದಿಂದ ಮನೆಯಲ್ಲಿ ಕರ್ಕೊಂಡು ಹೋಗಿ ಹಾಲನ್ನು ಕುಡಿಸಿ ಮತದಾನ ಈ ಬಾರಿ BJPಗೆ ಮಾಡೇ ಮಾಡ್ತೀವಿ, ಕಾಂಗ್ರೆಸ್ ದುರಾಡಳಿತ ವಿರುದ್ಧ ಈ ಬಾರಿ BJPಯನ್ನು ಗೆಲ್ಲಿಸ್ತೀವಿ ಅಂತ ಹೇಳಿ ಮತದಾರರೇ ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬ ಮುಸಲ್ಮಾನ್ ಬಾಂಧವರು ಕೂಡ ಈ ಸಿದ್ಧಾಂತವನ್ನು ಒಪ್ಪಿ ಈಗಾಗಲೇ ಭಾರತೀಯ ಜನತಾ ಪಾರ್ಟಿಗೆ ಮತ ಕೊಡ್ತೀವಿ ಅಂತ ಅವರು ಕೂಡ ಮುಸಲ್ಮಾನ್ ಬಾಂಧವರು ಪ್ರತಿಯೊಂದು ಮನೆಯಲ್ಲಿ ನಾನು ಯಶವಂತಣ್ಣವರು ನಮ್ಮೆಲ್ಲರನ್ನ ಕರ್ಕೊಂಡು ಒಳಗಡೆ ಕುಂದ್ರಿಸಿ ಅವರೇ ಇವತ್ತು ನಮಗೆ ಸಮಾಧಾನ ಮಾಡ್ತಾರೆ, ಗೆಲ್ತೀರಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಮುಖ್ಯವಾಗಿ ಜನರ ಬಳಿ ಯಾವ ವಿಚಾರ ಇಟ್ಕೊಂಡು ಹೋಗ್ತಾ ಇದ್ದಾರೆ? ಈಗಾಗಲೇ ನೋಡಿ, ದುರಾಡಳಿತದ ವಿರುದ್ಧ ಯಾವುದೇ ಅಭಿವೃದ್ಧಿ ಆಗಿಲ್ಲ, ಕಾಂಗ್ರೆಸ್ಸಿಂದ ಶೂನ್ಯ ಆಗಿದೆ 22 ವರ್ಷಗಳಿಂದ. ಪ್ರತಿಯೊಂದು ನನ್ನದೇ ಆಗಿರ್ತಕ್ಕಂಥ ಪರಿಕಲ್ಪನೆ ನಾನು ಮತದಾರರಿಗೆ ಹೇಳ್ತಾ ಇದ್ದೀನಿ. ಉತ್ತಮವಾಗಿರ್ತಕ್ಕಂಥ ಸ್ಪಂದನೆ ಮತದಾರರು ಕೊಡ್ತಾ ಇದ್ದಾರೆ. ನಾನೇನು ನನ್ನ ಏನಂತೀರ ರಿಟರ್ನ್ಸ್ ಡಿಸ್ಕ್ಲೋಸ್ ಮಾಡೀನಿ. ಹ್ಞೂ ರೀ, ಅಫಿಡೇವಿಟ್ ನಾಮಿನೇಷನ್ ಪೇಪರ್ಸ್ ಟೈಮ್ನಲ್ಲಿ ಅವ್ರೇನು ಡಿಸ್ಕ್ಲೋಸ್ ಮಾಡ್ಯಾರೆ ಅದೇ ನೋಡಿರಿ. ಆಲ್ಮೋಸ್ಟ್ ಟೈಮ್ಸ್ 2 ಆಯ್ತು ಅವ್ರದ್ದು. ಸುಮ್ಮನೆ ಮಾತಾಡಬೇಕು, ಏನು ಉದ್ಯೋಗ ಬಗ್ಗೆ ವಿಚಾರಗಳಿಲ್ಲ ಅಂತ ಇಂಥವೆಲ್ಲ ಹಿಡಿಯೋದಂದರೆ ನಾವೇನನ್ರಿ ಅವರಿಗೆ? ಹ್ಞೂ ರೀ, ನಿಜ. ಸುಮ್ಮನೆ ಇದು ನೋಡು ಅದು ನೋಡು, ನಾಳೆ ಬರ್ತಾರೆ ಇವ್ನು ಗಿಣಿ ಮೂಗೈತಿ ಅಂತಲೂ ಹೇಳ್ತಾರೆ. ಅದಕ್ಕೇನು ಉತ್ತರ ಕೊಡಲ್ಲ. ಅದೇನಾರ ವಿಚಾರನಾ? ಅದ್ರ ಬಗ್ಗೆ ಮಾತಾಡೋದ? ಏನೈತಿ ಉದ್ಯೋಗ ಪರವಾಗಿ ಏನು ಮಾಡ್ತಾರೆ ಅಂತ ಅವ್ರ ಬಾಯಿಂದ ಬರಲಿ. ಅದಾದ್ಮೇಲೆ ಹ್ಞೂ ರೀ ವಿಕಾಸ್ ಅಂದರೆ ಸುಮ್ಮನೆ ಪಕ್ಕದ ಮನೆ ಅಳಿಯ ಅವನ ಬಗ್ಗೆ ವಿಕಾಸ ಅಲ್ಲ, ಆ ವಿಕಾಸ ಬಗ್ಗೆ ಮಾತಾಡ್ತಿಲ್ಲ, ಉದ್ಯೋಗ ಬಗ್ಗೆ ಮಾತಾಡ್ತಿದ್ರು. ಅವರು ಉದ್ಯೋಗ ಬಗ್ಗೆ ಮಾತಾಡಲಿ. ಈಗ ಒಬ್ಬ ಶ್ರೀಮಂತ ಸಾವಿರಾರು ಕೋಟಿ ಇರ್ತಕ್ಕಂಥ ಶ್ರೀಮಂತನ ಎದುರಿಗೆ ಒಬ್ಬ ಅಮಾಲಿ ಮಾಡೋನ ಮಗ ನಿಂತಿದ್ದಾರೆ. ಶ್ರೀಮಂತ ವಾರಕ್ಕೊಂದು ಎಲೆಕ್ಷನ್ ಮಾಡೋ ಅಷ್ಟು ಶಕ್ತಿ ದೇವರು ಅವ್ರಿಗೆ ಕೊಟ್ಟಿದ್ದಾನೆ. ಎರಡನೇದು, ಅವ್ರ ಮನೆಯಲ್ಲಿ ಆಲ್ರೆಡಿ ಈಗ ಲೋಕಸಭಾ ಸದಸ್ಯರಿದ್ದಾರೆ, ಮಂತ್ರಿಗಳಿದ್ದಾರೆ. ಒಂದು ಮನೆಗೆ ಸಾರ್ವಜನಿಕ ಸೇವೆ ಮಾಡೋದಕ್ಕೆ ಎಷ್ಟು ಅವಕಾಶಗಳು ಬೇಕು? ಅವರೇ ಹೇಳ್ತಿದ್ರು, ಅವರು ಧರ್ಮಪತ್ನಿ ಹೇಳಿದರು, ಯುವಕರು ರಾಜಕಾರಣಕ್ಕೆ ಬರಬೇಕು ಅಂತ. ಅಂದರೆ ಅವ್ರ ಮನೆಯವರೇ ಬರ್ಬೇಕೇನು ರಾಜಕಾರಣ? ಬೇರೆ ಯಾರು ಬೇರೆಯವ್ರ ಮನೆಯಲ್ಲಿ ಬರಬಾರ್ದ? ಅವ್ರ ಮನೆಯೊಳಗೆ ಏನು 95 ವಯಸ್ಸು ಆದ್ರೂ ಸಹಿತ ಒಬ್ಬರು ವಿಧಾನಸಭಾ ಸದಸ್ಯರಾಗಬೇಕು, ಅವ್ರ ಮನೆಯೊಳಗೆ ಮಂತ್ರಿ ಆಗಬೇಕು, ಅವ್ರ ಮನೆಯೊಳಗೆ MP ಆಗಬೇಕು. ಯುವಕರು ಬಂದರೂ ಸಹಿತ ಅವ್ರ ಮನೆಯೊಳಗೆ ಬರ್ಬೇಕಾ?
ಇವ್ರ ಆಸ್ತಿನೆಲ್ಲ ಅವ್ರಿಗೆ ಬರ್ಕೊಡೋಣ, ಅವ್ರ ಆಸ್ತಿನೆಲ್ಲ ಇವ್ರು ಬರ್ಕೊಡಕ್ಕೆ ತಯಾರಾದ್ರೆ ಕೇಳಿ. ಇವ್ರದ್ದೆಲ್ಲ ಅಷ್ಟು A to Z ಅವರು ಬಟ್ಟಿಯಿಂದ ಹಿಡ್ದು ಎಲ್ಲವೂ ಅವ್ರಿಗೆ ಬರ್ಕೊಡ್ತೀವಿ ನಾವು. ಜೊತೆ ನಂದು ಸೇರಿಸಿ, ನಂದು ಏನು ಆಸ್ತಿ ಐತಲ್ಲ ನಂದು ಬರ್ಕೊಡ್ತೇನೆ. ಯಾರ್ಯಾರ ಆಸ್ತಿ ಎಷ್ಟೆಷ್ಟು ಸಮರ್ಥ ಶಾಮನೂರ್ ಎಲೆಕ್ಷನ್ ಅಫಿಡವಿಟ್ ಅನ್ನು ರೆಫರ್ ಮಾಡ್ತಾ ಇದ್ದಾರೆ. ಅದರ ಪ್ರಕಾರ ಶ್ರೀನಿವಾಸ್ ದಾಸ ಕರಿಯಪ್ಪ ಒಟ್ಟು ಆಸ್ತಿ 5,75,00,000. ಅದರಲ್ಲಿ 3,60,000 ಕ್ಯಾಶ್ ಇದೆ, 3,60,000. ಒಟ್ಟು ಚರಾಸ್ತಿ 34,79,000. ಸ್ಥಿರಾಸ್ತಿ ಇಮ್ಮೂವೇಬಲ್ ಅಸೆಟ್ 5,41,00,000. 120 ಗ್ರಾಂ ಚಿನ್ನ ಇದೆ ಶ್ರೀನಿವಾಸ್ ದಾಸ ಕರಿಯಪ್ಪ ಬಿಜೆಪಿ ಅಭ್ಯರ್ಥಿ ಹತ್ರ. ಸಾಲ 2,96,00,000 ಇದೆ. ಇನ್ನು ಸಮರ್ಥ ಶಾಮನೂರ್ ಹತ್ರ ಒಟ್ಟು ಆಸ್ತಿ 4,15 ಕೋಟಿ. ಅದರಲ್ಲಿ ಕ್ಯಾಶ್ 8,35,00,000. ಒಟ್ಟು ಚರಾಸ್ತಿ ಮೂವೇಬಲ್ ಪ್ರಾಪರ್ಟಿ 2,17,00,000 ವಾಹನಗಳು ಬರ್ತವೆ ಇದರಲ್ಲಿ ಬೇಸಿಕಲಿ. ಸ್ಥಿರಾಸ್ತಿ ಇಮ್ಮೂವೇಬಲ್ ಪ್ರಾಪರ್ಟಿ ಜಮೀನು, ಸೈಟು, ಮನೆಗಳು 2,08,00,000 ಇದೆ. ಸಾಲ 3,52,00,000 ಇದೆ ಸಮರ್ಥ ಶಾಮನೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.